ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್. ಎಲ್ಲಾರು ಹೇಗಿದ್ದೀರಿ? ಆರಾಮಾಗಿದ್ದೀರಾ? ನಾನು ಕೂಡ ಆರಾಮಾಗಿದ್ದೀನಿ. ಇವತ್ತು ನಾನು ಒಂದು ಒಳ್ಳೆ ಹೆಲ್ದಿ ಆಗಿರೋಂಥ ರೆಸಿಪಿ ಮಾಡಿ ತೋರಿಸ್ತಾ ಇದ್ದೀನಿ. ಇದು ಸಿಂಪಲ್ ಆಗಿ ಸೂಪರ್ ಆಗಿರುತ್ತೆ. ಬನ್ನಿ ಇದನ್ನ ಹೇಗ್ ಮಾಡೋದು ಅಂತ ನೋಡ್ಕೊಂಡ್ ಬರೋಣ ಬನ್ನಿ. ನೋಡಿ, ಮೊದಲಿಗೆ ಒಂದು ಬೌಲ್ ತಗೊಂಡಿದ್ದೀನಿ. ಒಂದು ಚಿಕ್ಕ ಬೌಲ್ ತಗೊಂಡ್ರೆ ಸಾಕು. ಇವಾಗ ಇದಕ್ಕೆ ನಾನು ಕಸ್ಟರ್ಡ್ ಪೌಡರ್ ಹಾಕೊಂತಾ ಇದ್ದೀನಿ. ಒಂದು 3 ಸ್ಪೂನ್ ಅಷ್ಟು ಕಸ್ಟರ್ಡ್ ಪೌಡರ್ ಹಾಕೊಂತಾ ಇದ್ದೀನಿ. ನಂತರ ಇದಕ್ಕೆ ಒಂದು ಅರ್ಧ ಗ್ಲಾಸ್ ಅಷ್ಟು ಹಾಲು ಹಾಕೋಬೇಕು. ನೀವು ಜಾಸ್ತಿ ಪ್ರಮಾಣದಲ್ಲಿ ಮಾಡ್ಕೊಳೋದಾದ್ರೆ ಸ್ವಲ್ಪ ಕಸ್ಟರ್ಡ್ ಪೌಡರ್ ಜಾಸ್ತಿನೇ ಹಾಕೋಬಹುದು. ನೋಡಿ, ಇವಾಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳೋಣ. ನಿಮಗೆ ತೆಳುವಾಗಿರ್ಬೇಕು ಅಥವಾ ಗಟ್ಟಿಯಾಗಿರ್ಬೇಕು ನೋಡ್ಕೊಂಡು ನೀವು ಕಸ್ಟರ್ಡ್ ಪೌಡರ್ನ ತಗೋಬಹುದು. ತುಂಬಾ ತೀರಾ ಗಟ್ಟಿ ಆಗಿದ್ರೆ ಅಷ್ಟೊಂದು ಚೆನ್ನಾಗಿರೋದಿಲ್ಲ. ಅದಕ್ಕೆ ಸ್ವಲ್ಪ ಮೀಡಿಯಂ ಆಗಿ ಇದ್ರೆ ಚೆನ್ನಾಗಿರುತ್ತೆ. ನೋಡಿ, ನಿಮ್ಗೆ ಗಟ್ಟಿಯಾಗಿನೇ ಇಷ್ಟ ಆಗತ್ತೆ ಅಂದ್ರೆ ಕಸ್ಟರ್ಡ್ ಪೌಡರ್ನ ಇನ್ನೊಂದು ಸ್ಪೂನ್ ಹಾಕೋಬಹುದು. ನೋಡಿ, ಇದನ್ನೆಲ್ಲ ಗಂಟು ಇಲ್ದೇ ಇರೋ ಹಾಗೆ ನೀಟಾಗೆಲ್ಲಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ತರ. ನೋಡಿ, ಇವಾಗ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡಾಗಿದೆ. ಇವಾಗ ಹಾಲು ಕಾಸ್ಕೊಳ್ಳೋಣ ಬನ್ನಿ. ನೋಡಿ, ಗ್ಯಾಸ್ ಮೇಲೆ ಒಂದು ಪಾತ್ರೆ ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಹಾಲು ಹಾಕೋಣ. ನೀವು ಎಷ್ಟು ಜನಕ್ಕೆ ಮಾಡ್ಕೊಂತೀರೋ ಅದನ್ನ ನೋಡ್ಕೊಂಡು ಹಾಲು ಹಾಕೊಳ್ಳಿ. ನಾನು ಅರ್ಧ ಲೀಟರ್ ಅಷ್ಟು ಹಾಲು ಹಾಕೊಂಡಿದ್ದೀನಿ. ಇವಾಗ ಇದನ್ನ ಕಾಸ್ಕೊಳ್ಳೋಣ. ನೋಡಿ, ಇದನ್ನ ಹಾಲನ್ನ ಚೆನ್ನಾಗಿ ಕಾಸ್ಕೊಳ್ಳೋಣ. ನೋಡಿ, ಉಕ್ಕು ಬರೋವರೆಗೂ ಇದನ್ನ ಕಾಸ್ಕೊಂಡಿದ್ದೀನಿ. ಇವಾಗ ಗ್ಯಾಸ್ ಸ್ಟವ್ನ ಆಫ್ ಮಾಡ್ಕೊಂಡ್ಬಿಡೋಣ. ಆಫ್ ಆದ ನಂತರ ಇವಾಗ ಇದಕ್ಕೆ ಸ್ವಲ್ಪ ನಿಮಿಷದ ನಂತರ ಇದಕ್ಕೆ ಅವಾಗಲೇ ಕಸ್ಟರ್ಡ್ ಪೌಡರ್ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ, ಆ ಪೌಡರ್ನ ಇದಕ್ಕೆ ಹಾಕೊಳ್ಳೋಣ. ನೋಡಿ, ಹಾಕೊಂಡಿದ ತಕ್ಷಣ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡಿ. ಇವಾಗಲೇ ಬೇಕಿದ್ರೆ ನೀವು ಸಕ್ಕರೆ ಕೂಡ ಇವಾಗಲೇ ಹಾಕೊಂಡು ಮಿಕ್ಸ್ ಮಾಡ್ಕೋಬಹುದು. ನೋಡಿ, ನಾನು ಆಮೇಲೆ ಹಾಕೊಂತ ಸ್ಕಿಪ್ ಮಾಡಿದೆ. ನೋಡಿ, ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಕೈ ಬಿಡದ ಇರುವ ಹಾಗೆ ಇದನ್ನ ಚೆನ್ನಾಗಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಇಷ್ಟು ಗಟ್ಟಿ ಆದ್ರೆ ಸಾಕು. ಇವಾಗ ಇದಕ್ಕೆ ನಾನು ಸಕ್ಕರೆ ಹಾಕೊಂತಾ ಇದ್ದೀನಿ. ಈ ಚಿಕ್ಕ ಬಾಟ್ಲಲ್ಲಿ 2 ಬಾಟ್ಲಾಗಷ್ಟು ಸಕ್ಕರೆ ಹಾಕೊಂಡಿದ್ದೀನಿ. ನೀವು ನಿಮ್ಗೆ ಎಷ್ಟು ಟೇಸ್ಟ್ಗೆ ಎಷ್ಟು ಬೇಕೋ ನೋಡ್ಕೊಂಡು ಹಾಕೊಳ್ಳಿ. ಜಾಸ್ತಿ ಸ್ವೀಟ್ ಇದ್ರೆ ಅಷ್ಟೊಂದು ಚೆನ್ನಾಗಿರೋದಿಲ್ಲ. ಮತ್ತೆ ಈಗ ನಾವು ಇದ್ರ ಜೊತೆ ಫ್ರೂಟ್ಸ್ ಹಾಕೊಂತೀವಲ್ವಾ, ಅದರಲ್ಲೂ ಸಕ್ಕರೆ ಇರುತ್ತೆ. ಅದಕ್ಕೆ ನೋಡ್ಕೊಂಡು ಹಾಕೊಳ್ಳಿ. ಇವಾಗ ಇದನ್ನ ಬೇರೆ ಬೌಲ್ಗೆ ಹಾಕೊಂತೀನಿ. ನೋಡಿ, ಇವಾಗ ಬೇರೆ ಬೌಲ್ಗೆ ಹಾಕೊಂಡಿದ್ದೀನಿ. ನಿಮ್ಗೆ ಎಷ್ಟು ಜನಕ್ಕೆ ಬೇಕೋ ಅಷ್ಟು ನೋಡ್ಕೊಂಡು ಹಾಕೋಬಹುದು ನೀವು. ನಂತರ ಇವಾಗ ಇದಕ್ಕೆ ಕರ್ಬೂಜ ಫ್ರೂಟ್ಸ್ ಹಾಕೊಂತಾ ಇದ್ದೀನಿ ನಾನು. ನೋಡಿ, ಈ ತರ ಕಟ್ ಮಾಡಿ ಇಟ್ಕೊಂಡಿದ್ದೆ ಸಣ್ಣದಾಗಿ, ಅದನ್ನ ಹಾಕೊಂಡಿದ್ದೀನಿ. ಅದಾದ ನಂತರ ಇದಕ್ಕೆ ಬನಾನಾ ಹಾಕೊಂತಾ ಇದ್ದೀನಿ, ಬಾಳೆಹಣ್ಣನ ಸ್ವಲ್ಪ ನಾನು ತೆಗೆದಿಟ್ಕೊಂತಾ ಇದ್ದೀನಿ. ಸ್ಕಿಪ್ ಮಾಡಿದೆ ನೋಡಿ, ಅದಕ್ಕಂತ ಹೇಳ್ತಿದ್ದೀನಿ. ಇವಾಗ ಬೌಲ್ ತುಂಬ್ತಾ ಇದೆ. ಅದಕ್ಕೆ ಬನಾನಾ ಸ್ವಲ್ಪ ಜಾಸ್ತಿನೇ ತಕೊಂಡೆ. ನಂತರ ಇದಕ್ಕೆ ಅರ್ಧ ದಾಳಂಬ್ರಿ ಹಣ್ಣನ್ನು ತಗೊಂಡಿದ್ದೀನಿ. ಅದನ್ನು ಕೂಡ ಇದಕ್ಕೆ ಹಾಕೊಂತೀನಿ. ನೋಡಿ, ನೀವು ಆದಷ್ಟು ದೊಡ್ಡ ಬೌಲ್ ತಗೊಂಡು ಮಿಕ್ಸ್ ಮಾಡ್ಕೊಳ್ಳಿ. ನಂತರ ಇವಾಗ ಇದಕ್ಕೆ ಬ್ಲ್ಯಾಕ್ ದ್ರಾಕ್ಷಿ ಇರುತ್ತಲ್ವಾ, ಅದನ್ನ ಸ್ವಲ್ಪ ಹೊತ್ತು ನೀರಲ್ಲಿ ನೆನೆಕ್ ಇಟ್ಕೊಂಡಿದ್ದೆ. ಅದನ್ನು ಕೂಡ ಇದಕ್ಕೆ ಹಾಕೊಂಡಿದ್ದೀನಿ. ನಿಮ್ ಕಡೆ ಯಾವ್ಯಾವ ಡ್ರೈ ಫ್ರೂಟ್ಸ್ ಅಥವಾ ನಂತರ ಇದಕ್ಕೆ ನಾನು ಬಾದಾಮಿನ ಕೂಡ ಹಾಕೊಂಡಿದ್ದೀನಿ. ನಿಮ್ ಕಡೆ ಯಾವ ಫ್ರೂಟ್ಸ್ ಅವನ್ನೆಲ್ಲಾನು ಕೂಡ ಹಾಕೋಬಹುದು. ದ್ರಾಕ್ಷಿ, ಕರ್ಬೂಜ ಮತ್ತೆ ಬೇರೆ ಬೇರೆ ಗೋಡಂಬಿ, ಅವನ್ನೆಲ್ಲ ಡ್ರೈ ಫ್ರೂಟ್ಸ್ ಕೂಡ ಇದಕ್ಕೆ ಮಿಕ್ಸ್ ಮಾಡಿ ಹಾಕೊಂಡ್ರೆ ಇನ್ನು ಕೂಡ ಸೂಪರ್ ಆಗಿರುತ್ತೆ. ನೋಡಿ, ಇದನ್ನೆಲ್ಲಾನು ಹಾಕೊಂಡಿದ್ದೀನಿ. ಇವಾಗ ಇದನ್ನೆಲ್ಲಾನು ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ನೀಟಾಗಿ ಇದನ್ನೆಲ್ಲಾನು ಇದ್ರ ಜೊತೆ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ನೋಡಿ, ಬೌಲು ತುಂಬಿಡ್ತು. ಅದಕ್ಕೆ ನಾನು ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಂತಾ ಇದ್ದೀನಿ. ಹೆಲ್ದಿ ಆಗಿರುತ್ತೆ, ಸೂಪರ್ ಆಗಿರುತ್ತೆ. ಸಂಜೆಗೆ ಮಾಡ್ಕೋಬಹುದು, ಬೆಳಗ್ಗೆನೂ ಮಾಡ್ಕೋಬಹುದು. ನೋಡಿ, ಈ ಟೀ ಕಾಫಿ ಕುಡಿಯೋ ಬದಲು ಈ ತರ ಮಾಡ್ಕೊಂಡು ತಿಂದ್ರೆ ಸೂಪರ್ ಆಗಿರುತ್ತೆ. ಮಕ್ಕಳಿಗೆ ಸ್ಕೂಲ್ ಇದ್ರೆ ಬಂದಾಗ ಈ ತರ ಮಾಡ್ಕೊಟ್ರೆ ಅವರು ಕೂಡ ಆರೋಗ್ಯವಾಗಿನೂ ಸೂಪರ್ ಆಗಿರುತ್ತೆ ಅವ್ರಿಗೆ ಕೂಡ. ನೋಡಿ, ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಅವಾಗ್ಲೇ ಸ್ವಲ್ಪ ಡ್ರೈ ಫ್ರೂಟ್ಸ್ ಅವನ್ನೆಲ್ಲ ತೆಗೆದಿಟ್ಕೊಂಡಿದ್ನಲ್ವಾ, ಅದನ್ನ ಇದಕ್ಕೆ ಹಾಕೊಂತಾ ಇದ್ದೀನಿ. ನೋಡಿ, ನಾವು ಆದಷ್ಟು ಕೈಲೇನೆ ಹಾಕೊಂತಿದ್ದೀನಿ ನಾನು. ನೀವು ಬೇಕಿದ್ರೆ ಸ್ಪೂನಲ್ಲಿ ಹಾಕೊಂಡು ಬಳಸ್ಕೋಬಹುದು. ನೋಡಿ,
ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಸೂಪರ್ ಆಗಿರುತ್ತೆ. ನೀವು ಕೂಡ ಖಂಡಿತ ಟ್ರೈ ಮಾಡಿ ನೋಡಿ. ಸೂಪರ್ ಆಗಿತ್ತು ಫ್ರೆಂಡ್ಸ್. ನೀವು ಕೂಡ ಖಂಡಿತ ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ನಿಮ್ ಕಡೆ ಯಾವ ಫ್ರೂಟ್ಸ್ ಅದಾವನ್ನೆಲ್ಲ ಹಾಕೊಂಡು ಮಾಡ್ಕೋಬಹುದು. ದೇವರೆಲ್ಲರಿಗೂ ಒಳ್ಳೇದ್ ಮಾಡಿ. ನಮಸ್ಕಾರ.